ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಪಡೆದು ಅದೆಷ್ಟೋ ಜನ ಬಿಸ್ನೆಸ್ ಆರಂಭ ಮಾಡಿದ್ದಾರೆ, ಒಡವೆ ಮಾಡಿಸ್ಕೊಂಡಿದ್ದಾರೆ, ಗಾಡಿ ತೆಗೆದುಕೊಂಡಿದ್ದಾರೆ. ಇದೀಗ ಗೃಹಲಕ್ಷ್ಮಿ ಹಣ ಪಡೆಯುವ ಮನೆ ಯಜಮಾನಿಯರಿಗೆ ಸರ್ಕಾರದ ಯಾವುದೇ ಭದ್ರತೆ ಇಲ್ಲದೆ ಲಕ್ಷ 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 ಹಣವನ್ನ ಸಾಲ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಈ ಸಾಲವನ್ನ ಪಡೆಯೋದು ಹೇಗೆ? ಇದನ್ನ ನಾನು ಹೇಳ್ತೀನಿ, ತಪ್ಪದೆ ಈ ಸ್ಟೋರಿ ನೋಡಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾದ ಮನೆ ಯಜಮಾನಿಯರಿಗೆ ಸರ್ಕಾರ ಯುಗಾದಿ ಹಬ್ಬಕ್ಕೆ ಸಿಹಿ ಸುದ್ದಿನ ಕೊಟ್ಟಿದೆ. ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ ಸ್ಥಾಪನೆಗೆ ಕರ್ನಾಟಕ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಂತಾಗಿದೆ. ಈ ಬ್ಯಾಂಕ್ನಲ್ಲಿ ನೋಂದಣಿ ಮಾಡಿಸಿಕೊಳ್ಳುವಂಥ ಗೃಹಿಣಿಯರಿಗೆ 30,000ದಿಂದ 3 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ಕೂಡ ಸಿಗ್ತಾ ಇದೆ. ಇಲ್ಲಿ ಸಾಲವನ್ನು ಪಡೆಯೋದಕ್ಕೆ ಜಾಮೀನು ಅಥವಾ ಶ್ಯೂರಿಟಿ ಅಗತ್ಯವೇ ಇರೋದಿಲ್ಲ. ಇನ್ನು ಬ್ಯಾಂಕಿಗೆ ಹೋಗುವ ಗೋಜು ಕೂಡ ಇರೋದಿಲ್ಲ. ಬದಲಿಗೆ ಡಿಜಿಟಲ್ ಮೂಲಕವೇ ಹಣವನ್ನು ಪಡೆಯಬಹುದಾಗಿದೆ ನೀವು. ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಬರುವಂತಹ 2,000 ರೂಪಾಯಿ ಪೈಕಿ 1,800 ರೂಪಾಯಿನ ಖಾತೆಗೆ ಜಮೆ ಮಾಡಲಾಗುತ್ತೆ. ಇನ್ನುಳಿದ 200 ರೂಪಾಯಿ ಗೃಹಲಕ್ಷ್ಮಿ ಸಹಕಾರ ಬ್ಯಾಂಕ್ನಲ್ಲಿ ಠೇವಣಿ ಕೂಡ ಇರುತ್ತೆ. ಆ ನಂತರ ಕಡಿಮೆ ಬಡ್ಡಿ ದರದಲ್ಲಿ 30,000 ರೂಪಾಯಿಯಿಂದ ಹಿಡಿದು ಬರೋಬ್ಬರಿ 3 ಲಕ್ಷ ರೂಪಾಯಿವರೆಗೆ ವೈಯಕ್ತಿಕ ಸಾಲವನ್ನು ಒದಗಿಸಲಾಗುತ್ತೆ. ಈ ಸಾಲ ಪಡ್ಕೊಂಡು ಮಹಿಳೆಯರು ಸಣ್ಣ ಪುಟ್ಟ ವ್ಯಾಪಾರ, ಕೃಷಿ, ಹೈನುಗಾರಿಕೆ, ಮಕ್ಕಳ ಶಿಕ್ಷಣ ಹಾಗೆ ವಾಹನ ಖರೀದಿಗೆ ಬಳಸಿಕೊಳ್ಳಬಹುದಾಗಿದೆ. ಇನ್ನು ಈ ಬ್ಯಾಂಕ್ ಸರ್ಕಾರ ಬದಲಾದರೂ ಕೂಡ ಬ್ಯಾಂಕ್ ಮತ್ತು ನೀಡುವಂತಹ ಸೌಲಭ್ಯ ಹಾಗೇ ಇರುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಹೇಳಿದ್ದಾರೆ. ಒಟ್ನಲ್ಲಿ ಮಹಿಳೆಯರನ್ನ ಸ್ವಾವಲಂಬಿ ಮಾಡೋದಕ್ಕೆ ಸರ್ಕಾರ ಈ ಸಹಕಾರ ಬ್ಯಾಂಕ್ ಅನ್ನ ತೆರೆಯೋದಕ್ಕೆ ಮುಂದಾಗಿದೆ. ಇದರಿಂದ ಯಾವೆಲ್ಲ ರೀತಿಯ ಸಹಾಯ ಆಗಬಹುದು ಅನ್ನೋದು ಮುಂದಿನ ದಿನದಲ್ಲಿ ತಿಳಿದು ಬರುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ಬರ್ತಿದ್ದಾಳೆ ಲಕ್ಷ್ಮಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.